ವೇದಿಕೆಯ ಮೇಲಿರುವಂತಹ SR ಹಿರೇಮಠರಾದಿಯಾಗಿ ಎಲ್ಲ ಹೋರಾಟಗಾರ ಬಂಧುಗಳೇ ಮತ್ತು ಸುತ್ತಮುತ್ತಲ 4-5 ಗಣಿಬಾಧಿತ ಜಿಲ್ಲೆಗಳಿಂದ ಬಂದಿರುವಂತಹ ಎಲ್ಲ ಬಂಧುಗಳೇ, ಈಗಾಗಲೇ ಒಂದಷ್ಟು ವಿಸ್ತಾರವಾಗಿ ಈ ಹೋರಾಟ ಯಾಕಾಗಿ ನಡೀತಿದೆ ಅನ್ನೋದನ್ನ SR ಹಿರೇಮಠರು ಮತ್ತು ಬಡಗುಲ್ಪುರ ನಾಗೇಂದ್ರ ಅವರು ಹೇಳಿದ್ದಾರೆ. ಕೊಪ್ಪಳದಿಂದ ಬಂದಿರುವಂತಹ ಸಾಹಿತಿಗಳು, ಚಿಂತಕರು ಆದಂತಹ ಅಲ್ಲಮಪ್ರಭು ಬೆಟ್ಟದೂರು ಅವರು ಗಣಿಬಾಧಿತ ಜಿಲ್ಲೆಗಳ ಜನರ ಸಮಸ್ಯೆಗಳು ಮತ್ತು ಅಲ್ಲಿ ಯಾವ ತರಹದ ಯೋಜನೆಗಳು ಬರಬೇಕು ಅನ್ನೋದನ್ನು ಒಂದಷ್ಟು ಹೇಳಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಇಡೀ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಉತ್ಕೃಷ್ಟವಾದ ವರದಿಯನ್ನ ಕೊಟ್ಟು ಕೆಲವು ಕಡುಭ್ರಷ್ಟರು, ದೇಶದ್ರೋಹಿಗಳು ಜೈಲ್ಗೆ ಹೋಗುವ ಹಾಗೆ ಮಾಡಿದಂತಹ ಹಿಂದಿನ ಲೋಕಾಯುಕ್ತರಾದಂತಹ ಸಂತೋಷ್ ಹೆಗಡೆ ಅವರು ಬರಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಇವತ್ತು ಬರೋದಿಕ್ಕಾಗಲಿಲ್ಲ. ಆದರೆ ಅವರಷ್ಟೇ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ತನಕ ಇದನ್ನ ತೆಗೆದುಕೊಂಡು ಹೋಗಿ ಇವತ್ತು ಸುಮಾರು 11 ತಾಲೂಕುಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ 9 ತಾಲೂಕುಗಳು, ಬಳ್ಳಾರಿ ಅವಿಭಜಿತ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ, ಹೊಸಪೇಟೆ, ಸಂಡೂರು, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಮತ್ತು ಹೊಳಲ್ಕೆರೆ, ಹೊಸದುರ್ಗ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಮತ್ತು ತಿಪ್ಟೂರು ಈ ಭಾಗಗಳಲ್ಲಿ ಪುನಶ್ಚೇತನಕ್ಕಾಗಿ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋದಕ್ಕಾಗಿ ಬಂದಿರುವಂತಹ ರೈತರು ಇದ್ದಾರೆ. ಆ ಪುನಶ್ಚೇತನಕ್ಕಾಗಿ SR ಹಿರೇಮಠರು ಮಾಡಿದಂತಹ ಹೋರಾಟದ ಕಾರಣದಿಂದಾಗಿ ಇವತ್ತು ಸುಪ್ರೀಂ ಕೋರ್ಟ್ ಸುಮಾರು 30,000ಕ್ಕಿಂತ ಹೆಚ್ಚಿನ ಹಣ ಇದೇ ತಾಲೂಕುಗಳಲ್ಲಿ ವಿನಿಯೋಗ ಆಗಬೇಕು ಅನ್ನುವಂತಹ ಆದೇಶವನ್ನ ಕೊಟ್ಟಿದೆ. ಆ ದುಡ್ಡು ಸುಮಾರು 10 ವರ್ಷಗಳಿಂದ ಆದೇಶ ಬಂದು 10 ವರ್ಷದ ಮೇಲಾಯ್ತು. ದುಡ್ಡು ಅಲ್ಲಿ ಶೇಖರಣೆ ಆಗೋದಕ್ಕೆ ಶುರುವಾಗಿ 10 ವರ್ಷದ ಮೇಲಾಯ್ತು. ಇಲ್ಲಿ ತನಕ ಯಾವುದೇ ಕ್ರಿಯಾ ಯೋಜನೆಗಳು, ಜನಕಲ್ಯಾಣ ಯೋಜನೆಗಳನ್ನ ನಮ್ಮ ಸರ್ಕಾರ ಜಾರಿ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಸತತವಾಗಿ ನ್ಯಾಯಾಂಗ ಹೋರಾಟವನ್ನ ಮಾಡ್ತಾ ಬಂದಿರುವಂತಹ ಹಿರೇಮಠರು ಇದನ್ನ ನಾವು ಜನರ ಹೋರಾಟವನ್ನಾಗಿ ಪರಿವರ್ತಿಸಬೇಕು ಅಂತ ಹೇಳಿ ಇವತ್ತು ಈ ಜನಸಮಾವೇಶ ರೂಪುಗೊಳ್ಳೋದಕ್ಕೆ ಕಾರಣೀಭೂತರಾಗಿದ್ದಾರೆ. ರಾಘವೇಂದ್ರ ಕುಷ್ಟಗಿ ಅವರು ಅವರ ಸಂಗಾತಿಗಳಾಗಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಹಿರೇಮಠರ ಜೊತೆಯಾಗಿ ಜನರನ್ನ ಸಂಘಟಿಸಿದಂತವ್ರು. ಅವರು ಇವತ್ತು ಅನಾರೋಗ್ಯದ ನಿಮಿತ್ತ ಬಂದಿಲ್ಲ. ಇವರೆಲ್ಲರೂ ಸೇರಿ ರೈತ ಸಂಘ, ಹಲವು ರೈತ ಸಂಘಗಳು, KRS ಪಕ್ಷ, SUCI ಸೇರಿದಂತೆ ಜನಾಂದೋಲನ, ಮಹಾಮೈತ್ರಿಯ ಹಲವು ಸಂಘಟನೆಗಳನ್ನ ಸೇರಿಸಿ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಈ ಹೋರಾಟಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನ ನೀಡ್ತಾ ಇದೆ ಅನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಬಯಸ್ತೀನಿ. ನಾವು ಈ ಗಣಿಬಾಧಿತ ಜಿಲ್ಲೆಗಳ ಒಂದು ಪ್ರವಾಸ ಹೊರಟಾಗ ಚಿಕ್ಕನಾಯಕನಹಳ್ಳಿಯ ಕೆಂಕೆರೆ ಮತ್ತೆ ಇನ್ನೊಂದು ಹೊನ್ನಳ್ಳಿನ ಯಾವುದು ಹೆಸರು ಹೊನ್ನೆಬಾಗಿಯಿಂದನೂ ಸಹ ಸುಮಾರು ಜನ ಬಂದಿದ್ದಾರೆ. ಚಿಕ್ಕನಾಯಕನಹಳ್ಳಿಯಿಂದ ಬಹಳ ಜನ ಬಂದಿದ್ದಾರೆ. ಹೊಸದುರ್ಗ, ಚಿಕ್ಕಬ್ಯಾಲದ ಕೆರೆ ಅಂತ ಅಲ್ಲೊಂದು ಹಳ್ಳಿ, ಅಲ್ಲಿ ಒಂದು ರೀತಿಯಲ್ಲಿ ಸಕ್ರಮ ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ, ಕಾನೂನು ಬಾಹಿರವಾಗಿ. ಅಲ್ಲಿಂದಲೂ ಜನ ಬಂದಿದ್ದಾರೆ. ಮೇಗಳಹಳ್ಳಿ, ನಮ್ಮ ಸುಶೀಲಾ ನಗರ ದೊಡ್ಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸುಶೀಲಾ ನಗರದ ಷಣ್ಮುಖಪ್ಪ ಅನ್ಸುತ್ತೆ ಇದಾರ. ಅವರು ಸುತ್ತಮುತ್ತಲ ಊರುಗಳಲ್ಲಿ ನೂರಾರು ರೈತರಿಗೆ ಖರಾಬು ಮಾಡಿಬಿಟ್ಟಿದ್ದಾರೆ. ರೈತರು ಈ ಮುಂದಿನ ದಿನಗಳಲ್ಲಿ ಸಕ್ರಮ ಗಣಿಗಾರಿಕೆಗೆ ಬೇಕಾದಂತಹ ರೀತಿಯಲ್ಲಿ ಏನೆಲ್ಲ ರೈತರನ್ನ ಒಕ್ಕಲುಬಿಸಬಹುದು ಆ ತರಕ್ಕೆ ಮಾಡಿದ್ದಾರೆ. ಈಗೆಲ್ಲ ಹಲವಾರು ರೀತಿಯ ತೊಂದರೆಗಳಿರುವಂತಹ ಬಂದಿದ್ದಾರೆ. ಬಂಧುಗಳೇ, ಕೇವಲ ಒಂದು 500ರಿಂದ 1000 ಕೋಟಿಯ ಒಂದು ಸ್ಪೆಷಲ್ ಪ್ಯಾಕೇಜ್ ಮಾಡಿದ್ರೆ ಸಂಡೂರು ಇರಬಹುದು, ಹೊಸಪೇಟೆ ಇರಬಹುದು, ಬಳ್ಳಾರಿ ತಾಲೂಕು ಇರಬಹುದು, ಅತ್ಯುತ್ತಮವಾದ ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯವನ್ನ ಖಾತ್ರಿ ಮಾಡುವಂತಹ ಅತ್ಯುತ್ತಮವಾದಂತಹ ಜನಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡಬಹುದು. ಆದ್ರೆ ಇರೋದು 1000-2000 ಕೋಟಿ ಅಲ್ಲ, 30,000 ಕೋಟಿ ರೂಪಾಯಿ. ನಮ್ಮ ರಾಜ್ಯದ 5% ತಾಲೂಕುಗಳು ಇದರ ವ್ಯಾಪ್ತಿಗೆ ಬರುತ್ತೆ. ಯಾವ ವ್ಯಾಪ್ತಿಗೆ? ಈ ಗಣಿಬಾಧಿತ ಜಿಲ್ಲೆಗಳ ವ್ಯಾಪ್ತಿಗೆ. ಈ ರಾಜ್ಯದ 5% ತಾಲೂಕುಗಳನ್ನ ಇಡೀ ದೇಶದಲ್ಲೇ ಮಾದರಿ ಆಗೋದಿಕ್ಕೆ, ಮಾದರಿ ತಾಲೂಕುಗಳ ಅಥವಾ ಮಾದರಿ ವ್ಯವಸ್ಥೆಯನ್ನ ಕಟ್ಟೋದಿಕ್ಕೆ ಬೇಕಾದಷ್ಟು ಸಂಪನ್ಮೂಲ ಇವತ್ತು ನಮ್ಮ ಹಿರೇಮಠರ ಹೋರಾಟದ ಕಾರಣದಿಂದಾಗಿ ಇದೆ. ಆದರೆ ನಮ್ಮ ಭ್ರಷ್ಟ ವ್ಯವಸ್ಥೆ, ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು ಬರೀ ಕಾನ್ಕ್ರೀಟ್ ಹಾಕೋದಿಕ್ಕೆ ಮಾತ್ರ ಆಸಕ್ತಿ ವಹಿಸ್ತಾ ಇದ್ದಾರೆ. ನಿನ್ನೆ ತಾನೇ ನಾವು 3 ದಿವಸದಿಂದ ಸಂಡೂರಲ್ಲಿದ್ವಿ. ಸಂಡೂರಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಸತಿ ನಿಲಯ ಹೆಣ್ಣು ಮಕ್ಕಳಿಗೆ ಆಗಿದೆ. ಆದ್ರೆ ಅದನ್ನ ಖಾಸಗಿಯಲ್ಲಿ ನಾವೇ ಮಾಡ್ಕೊಂಡ್ರೆ, ಖಾಸಗಿ ಕಾಂಟ್ರಾಕ್ಟರ್ ಕೊಟ್ರು 2 ರಿಂದ 2.5 ಕೋಟಿ ದಾಟೋದಿಲ್ಲ. ಈ ಮಟ್ಟಕ್ಕೆ 40% ಕಮಿಷನ್
50% ಕಮಿಷನ್ಗಳಲ್ಲಿ ಇವರು ಬಿಲ್ಡಿಂಗ್ ಕಟ್ತಾ ಇದ್ದಾನೆ ಹೊರತು ಉತ್ತಮವಾದ ಶಿಕ್ಷಣ ಮತ್ತು ಆರೋಗ್ಯವನ್ನ ಜಾರಿ ಮಾಡುವಂತ ಯೋಜನೆಗಳಿಲ್ಲ. ಅದೇ ರೀತಿಯಲ್ಲಿ ಅರಣ್ಯ ನಾಶ ಆಗಿದೆ. ಅರಣ್ಯೀಕರಣ ಆಗೋದಕ್ಕೆ ಯಾವುದೇ ಕ್ರಿಯಾ ಯೋಜನೆಗಳಿಲ್ಲ. ನಮ್ಮ ಎಲ್ಲಾ 5 ಜಿಲ್ಲೆಗಳ ಡಿಸಿಗಳು, ತಹಸೀಲ್ದಾರರು ಸೇರಿದಂತೆ ಇವರೆಲ್ಲಾ ಯೋಜನೆಗಳನ್ನ ರೂಪಿಸಬೇಕು. ಅವರು ಮಾಡೋದಿಲ್ಲ. ಈಗ ಈ 11 ತಾಲೂಕುಗಳ ಜನರೇ ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಬರಬೇಕು. ಇವತ್ತು ಹಿಂದೆ ಇದ್ದಾಗೆ ನಾವು ಜಾಗೃತಿ ಮೂಡಿಸಬೇಕು, ಜನರಿಗೆ ತಿಳುವಳಿಕೆ ಇಲ್ಲ, ಅವ್ರು ಹೇಳಬೇಕು ಅಂತಿಲ್ಲ. ಎಲ್ರಿಗೂ ಗೊತ್ತಿದೆ ಏನ್ ಅವರ ಹಕ್ಕುಗಳು, ಅಲ್ಲಿ ಇರುವಂತಹ ಸೌಲಭ್ಯಗಳೇನು ಅಂತ. ಆದ್ರೆ ಜನ ಇವತ್ತು ಮುಂದೆ ಬರ್ತಾ ಇಲ್ಲ. ತಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಜನ ಮುಂದೆ ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿನ್ನೆ ಮೊನ್ನೆ ಎಲ್ಲ ನಾವೊಂದಷ್ಟು ಹೊಸಪೇಟೆ ಮತ್ತು ಸಂಡೂರಿನಲ್ಲಿ ಪ್ರವಾಸ ಮಾಡಿದಾಗ ನಾವು ಜಾಗೃತಿ ಅನ್ನುವಂತ ಪದ ಬಳಸ್ತಿಲ್ಲ. ನಾನು ವಿಶೇಷವಾಗಿ ಕೈ ಮುಗಿದು ಮನವಿ ಮಾಡಿದೆ, ನಿಮಗೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುವಂತ ರೀತಿಯಲ್ಲಿ ಇವತ್ತು ನೀವು ಮುಂದೆ ಬಂದು ನಿಮ್ಮ ಹಕ್ಕುಗಳನ್ನ ಬಳಸ್ಕೊಳ್ಳಿ. ಇಲ್ಲಿ ನಾವು ಜಾಗೃತಿ ಮೂಡಿಸೋದಕ್ಕೆ ಬಂದಿಲ್ಲ. ಯಾಕಂದ್ರೆ ಇವತ್ತು ವಾಟ್ಸ್ಆಪ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತರಹದ ಜಾಗೃತಿ ಜನರಿಗೆ ಆಗ್ತಾ ಇದೆ. ಜಾಗೃತಿ ಮೂಡಿಸೋದಿಕ್ಕೆ ಏನ್ ಅಗತ್ಯ ಯಾವಾಗ ಅನಿವಾರ್ಯ ಅಗತ್ಯ? ಅವಿದ್ಯಾವಂತರು, ಅನಕ್ಷರಸ್ಥರು, ತಿಳುವಳಿಕೆ ಇಲ್ದಿರುವಂತವ್ರು ಇರುವಾಗ. ಇವಾಗ ಎಲ್ಲ ರೀತಿಯ ತಿಳುವಳಿಕೆ ಇದೆ, ಜ್ಞಾನ ಇದೆ, ಮಾಹಿತಿ ಇದೆ, ಸೌಲಭ್ಯಗಳ ಬಗ್ಗೆ ಗೊತ್ತಿದೆ, ಹಕ್ಕುಗಳ ಬಗ್ಗೆ ಗೊತ್ತಿದೆ. ಆದರೆ ಕಷ್ಟ ರಾಜಕಾರಣಿಗಳಿಂದ ನಾವು ನಮ್ಮ ಹಕ್ಕುಗಳು ರಕ್ಷಣೆ ಆಗಬೇಕು ಮತ್ತು ಜನಕಲ್ಯಾಣ ಯೋಜನೆಗಳು ಬರಬೇಕು ಅಂತ ಬಯಸ್ತಾ ಇದೀವಿ. ಬಂಧುಗಳೇ, ಈ ಸಂದರ್ಭದಲ್ಲಿ ಬಹಳ ಈ 11 ತಾಲೂಕುಗಳನ್ನ ಹೊರತುಪಡಿಸಿನೂ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಬಂದಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರೆ? ಒಂದು ವ್ಯವಸ್ಥೆ, ಒಳ್ಳೆಯ ವ್ಯವಸ್ಥೆ ಆಗ್ಲಿ, ಈ ಹಣ ಸದ್ವಿನಿಯೋಗ ಆಗ್ಲಿ ಅಂತೇಳಿ ಬಂದಿದ್ದಾರೆ. ನಿಮ್ಮ ಅನುಕೂಲಕ್ಕಾಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಎಲ್ಲಾ 9 ಅಥವಾ 11 ತಾಲೂಕುಗಳೇನಿದೆ, ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ, ಸಂಡೂರು, ಹೊಸದುರ್ಗ, ಚಿತ್ರದುರ್ಗ ಮತ್ತು ಹೊಳಲ್ಕೆರೆ, ತುಮಕೂರಿನ ಚಿಕ್ಕನಾಯಕನಹಳ್ಳಿ, ತಿಟ್ಟೂರು ಮತ್ತು ಗುಬ್ಬಿ ಈ ತಾಲೂಕುಗಳ ಜನರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ. ದಯವಿಟ್ಟು ಒಂದಷ್ಟು ಜವಾಬ್ದಾರಿಯನ್ನ ತೆಗೆದುಕೊಂಡು ಇವತ್ತು ಮುಂದೆ ಬನ್ನಿ. ಒಂದಷ್ಟು ಜನ ಮುಂದೆ ಬಂದು ಒಂದಷ್ಟು ಕ್ರಿಯಾ ಯೋಜನೆಗಳನ್ನ ರೂಪಿಸಿ ಮಾಡಿ ಸರ್ಕಾರಕ್ಕೆ ಕೊಡಿ ಅಥವಾ ಜಿಲ್ಲಾಧಿಕಾರಿಗಳಿಗೆ ಕೊಡಿ, KMERCಗೆ ಕೊಡಿ. ಆ ಮೂಲಕ ಒಂದಷ್ಟು ಯೋಜನೆಗಳನ್ನ ಜಾರಿ ಮಾಡಿಸ್ಕೊಳ್ಳಿ. ನಿಮ್ಗೇನಾದ್ರೂ ಅದರಲ್ಲಿ ತೊಂದರೆ ಬಂದ್ರೆ, ಭ್ರಷ್ಟಾಚಾರ ಇರಬಹುದು ಅಥವಾ ಕಾನೂನು ಬಾಹಿರವಾಗಿ ಅವ್ರು ಮಾಡುವಂತಹ ಯೋಜನೆಗಳು ಜನರ ಹಿತದ ವಿರುದ್ಧವಾಗಿರುವಂತಹ ಯೋಜನೆಗಳು ಇರಬಹುದು. SR ಹಿರೇಮಠ ಇದ್ದಾರೆ, ಅವರು ನಿಮ್ಮ ಬೆನ್ನೆಲುಬು ನಿಲ್ತಾರೆ. ಅದೇ ರೀತಿ ಇಲ್ಲಿರುವಂತಹ ಎಲ್ಲ ಸಂಘಟನೆಗಳ ಮುಖಂಡರು ನಿಮ್ ಜೊತೆಗಿರ್ತಾರೆ. ದಯವಿಟ್ಟು ಇವತ್ತೊಂದಷ್ಟು ಜನ ನಾಯಕತ್ವವನ್ನ ವಹಿಸಿ ಮುಂದೆ ಬಂದು ನಿಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ಳಿ. ಮುಂದಿನ ತಲೆಮಾರುಗಳಿಗೆ ಒಂದಷ್ಟು ಒಳ್ಳೆಯದನ್ನ ಆಗುವ ಹಾಗೆ ನೀವೆಲ್ಲ ಖಾತ್ರಿ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನಾನು ಮತ್ತೊಮ್ಮೆ ಇವೆಲ್ಲ ಸಂಘಟಕರ ಜೊತೆಗೆ, ಮುಖಂಡಗಳ ಜೊತೆಗೆ ಕೆಲಸ ಮಾಡೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ. ನಮ್ಮ ಪಕ್ಷದ ನೂತನ ಅಧ್ಯಕ್ಷರಾದಂತಹ ದೀಪಕ್ ಸಿಎನ್ ಅವರೇ ಈ ಧ್ವನಿಬಾಧಿತ ಪರಿಸರ ಮತ್ತು ಜನಬದುಕಿನ ಪುನಶ್ಚೇತನ ಹೋರಾಟ ಸಮಿತಿಯ ಸಂಚಾಲಕರು ಆಗಿದ್ದಾರೆ. ನಾವು KRS ಪಕ್ಷದ ಸೈನಿಕರೆಲ್ಲರೂ ನಾವು ಇವರೆಲ್ಲರಿಗೂ ಸಹಕಾರ ಕೊಡ್ತೀವಲ್ಲಪ್ಪ. ನಾವೆಲ್ಲರೂ ನಿಮ್ಮ ಜೊತೆಗೆ, ಹೋರಾಟಗಾರರ ಜೊತೆಗೆ, ಹಿರೇಮಠರ ಜೊತೆಗೆ ಇದ್ದೀವಿ ಅಂತ ಕೇಳ್ಕೊಳ್ತಾ, ಬಂಧುಗಳ ಎಲ್ರಿಗೂ ಒಳ್ಳೇದಾಗ್ಲಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಹಾಡುತ್ತಾನೆ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಸಮಾವೇಶದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ರೆಡ್ಡಿ ಅವರೇ ಹಾಗೂ ಇತರ ಗಣ್ಯರೇ, ಇವತ್ತಿನ ದಿನ ಈ 4 ಜಿಲ್ಲೆಗಳ ಏನು ಗಡಿಬಾಧಿತ ಪ್ರದೇಶಗಳಿದ್ದಾವೆ, ಆ ಜಿಲ್ಲೆಗಳ ಜನರ ಒಳಿತಿಗಾಗಿ ಏನು ಹಣ ಇದೆ ಅದನ್ನ ಸದುಪಯೋಗ ಆಗಬೇಕು, ಅದ್ರ ಜನರಿಗೆ ತಲುಪಬೇಕು, ವ್ಯವಸ್ಥಿತವಾಗಿ ಆಗಬೇಕು ಅಂತ ಈ ಸಮಾವೇಶಕ್ಕೆ ಎಲ್ಲರೂ ಆಗಮಿಸಿದ್ದೀರಾ ಒತ್ತಾಯಿಸಲಿಕ್ಕೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲ ಹಲವಾರು ಸಂಘಟನೆಗಳು ಸೇರಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಅವಶ್ಯಕತೆ ಮತ್ತೆ ಸವಾಲು ಇದೆ. ಇದು ಬಹಳ ದೊಡ್ಡ ಕೆಲಸ. ಕೇವಲ ಹಣ ಇದೆ ಖರ್ಚು ಮಾಡಿ ಅಂತ ಬಿಟ್ಟು ಒತ್ತಾಯ ಮಾಡಿ ಅದನ್ನು ಮನವಿ ಮಾಡುವಂಥದ್ದಲ್ಲ. ಇದನ್ನು ನಮ್ಮ ಯೋಜನೆಗಳು ಇಂಥದ್ದು, ಇದು ಸಕ್ರಿಯವಾಗಿ ನಾವು ಅದರಲ್ಲಿ ತೊಡಕೊಂಡು ನಮ್ಮ ಯೋಜನೆಗಳನ್ನು ರೂಪಿಸಿ ನಾವು ಅದರಲ್ಲಿ ಸಹಭಾಗಿಗಳಾಗಿ ಮಾಡುವಂಥ ಒಂದು ಕೆಲಸ ಇದೆ. ಅದು ಅನ್ನಿಸ್ಬೋದು ಏನು ನಮ್ದಿದೆ ಬರೆದು ಕೊಟ್ಬಿಟ್ರೆ ಆಗೋಗುತ್ತೆ ಅಂತ ಅಲ್ಲ. ಅದು ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡುವಂಥ ಒಂದು ಕೆಲಸ.
ಆ ನಿಟ್ಟಿನಲ್ಲಿ ನಾವು ನೀವು ಎಲ್ಲ ಒಟ್ಟಾಗಿ ಕೆಲಸ ಮಾಡೋಣ. ಅನೇಕ ಅಡೆತಡೆಗಳು ಬರುತ್ತೆ, ಅದನ್ನು ಎದುರಿಸೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.